ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಹೆರಳೆಕಾಯಿಂದ ಒಂದು ಒಳ್ಳೆ ಸಾಂಬಾರು ಅಪ್ಪೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಖಾರದ ಅಪ್ಪೆ ಅಂತಲೂ ಹೇಳ್ತಾರೆ. ತುಂಬ ಒಂದು ರುಚಿಕರವಾದ ಒಂದು ಅಪ್ಪೆ ಅಂತ ಹೇಳ್ಬೋದು. ಈ ಹೆರಳೆಕಾಯಿ ಅಥವಾ ಕಂಚಿಕಾಯಿ ಅಂತ ನಾವು ಹೇಳ್ತೀವಿ. ಇದನ್ನು ಈ ಸೀಸನ್ನಲ್ಲಿ ನಾವು ಮಾಡ್ತೀವಿ ಯೂಸ್ವಲ್ ಆಗಿ. ತುಂಬ ರುಚಿಯಾಗುತ್ತೆ. ಈ ಹೆರಳೆಕಾಯಿನ ಸಿಪ್ಪೆ ತೆಗೆದು ನಾನು ಯೂಸ್ ಮಾಡುವಂಥದ್ದು. ಯಾಕೆಂದರೆ ಅದರಲ್ಲಿರುವಂಥ ಒಂದು ಸೊನೆ ಅಂಶ ಬಿಟ್ಟರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಇದರದ್ದು ರಸ ತೆಗೆಯೋದು ಮೊದಲು ನಾನು ಸ್ವಲ್ಪ ಸಾಲ್ಟ್ ಹಾಕಿ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಕಹಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ರಸನ ಈ ಥರ ಹಿಂಡ್ಕೊತಾ ಇದ್ದೀನಿ. ಈ ಒಂದು ರಸಕ್ಕೆ ನಾವು ಯಾವುದೇ ಥರದ ನೀರನ್ನು ಆ್ಯಡ್ ಮಾಡಲ್ಲ. ಯಾಕೆಂದರೆ ಇದು ಕೇವಲ ಹೆರಳೆಕಾಯಿ ರಸದೊಂದಿಗೆ ಮಾಡುವಂಥ ಒಂದು ಅಪ್ಪೆ ಹುಳಿ, ಆಯಿತಾ. ಇದಕ್ಕೆ ಸ್ವಲ್ಪ ಒಂದು 5 ಸ್ಪೂನ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬೆಲ್ಲ ಹಾಕಿ ಸ್ವಲ್ಪ ಸ್ವೀಟ್ ಅಂತಲೂ ಅನಿಸ್ಬೇಕಾಗತ್ತೆ. ಅಷ್ಟೇ ಖಾರವಾಗೂ ಕೂಡ ಇರುತ್ತೆ. ಓಕೆನಾ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಬೇಗ ಮಾಡುವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಈ ಮಳೆಗಾಲಕ್ಕೆ ಖಾರವಾಗಿ ಬೇಕಾಗತ್ತೆ ಅಲ್ವಾ. ಸೊ ತುಂಬ ಬೇಗವಾಗಿ ಮಾಡುವಂಥ ಒಂದು ರೆಸಿಪಿ. ಇದಕ್ಕೆ ಒಂದು ಒಗ್ಗರಣೆನ ಕೊಟ್ಬಿಟ್ರೆ ಆಯಿತು. ಒಂದು ಒಗ್ಗರಣೆಗೆ ನಾನು ಸ್ವಲ್ಪ ಖಾರ ಇರುವಂಥ ಒಂದು ಮೆಣಸಿನ್ಕಾಯಿನ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಯೂಸ್ವಲ್ ಆಗಿ ಇದಕ್ಕೆ ಒಣಮೆಣಸನ್ನೇ ಯೂಸ್ ಮಾಡ್ತಾರೆ, ಮತ್ತು ಖಾರವಾಗಿರಬೇಕು. ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಹಾಗೆಯೇ ಒಂದು 4ರಿಂದ 5 ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿ ಘಮ ಬರ್ತಿದ್ದ ಹಾಗೇ ಒಂದು ಅರ್ಧ ಚಮಚ ಉದ್ದಿನಬೇಳೆ, ಒಂದು ಅರ್ಧ ಚಮಚ ಸಾಸಿವೆ ಕಾಳು, ಚಿಟಿಕೆ ಅರಿಶಿನವನ್ನು ನಾನು ಆ್ಯಡ್ ಮಾಡ್ತೀನಿ. ಓಕೆನಾ. ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾನು ಅಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಸೊ ಮಿಕ್ಸ್ ಮಾಡಿರೋದಕ್ಕೆ ಇದಕ್ಕೆ ನಾವು ಆ್ಯಡ್ ಮಾಡಿದ್ರೆ ಆಯಿತು. ತುಂಬ ರುಚಿಯಾಗಿರುತ್ತೆ. ಇದನ್ನು ನೆಗಡಿ ಆಗಿರೋರಿಗೆ, ಸ್ವಲ್ಪ ಜ್ವರ ಬಂದು ಬಾಯಿ ಸಪ್ಪೆ ಆಗಿರೋರಿಗಂತೂ ತುಂಬ ಹಿತವಾಗಿರುತ್ತೆ ನಾಲಿಗೆಗೆ ಅಂತ ಹೇಳ್ಬೋದು. ಎಲ್ಲ ಮೆಣಸಿನ್ಕಾಯಿನೂ ನಾನು ಹೆಚ್ಕೊತೀನಿ. ಯಾಕೆಂದರೆ ಅದ್ರ ಖಾರ ನೀಟಾಗಿ ಎಲ್ಲ ಕಡೆ ಬಿಡಬೇಕು. ಅದಕ್ಕೋಸ್ಕರ ನಾನು ಮೆಣಸಿನ್ಕಾಯಿನ ಹೆಚ್ತೀನಿ, ಆಯಿತಾ. ಇದು ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ಅಷ್ಟು ರುಚಿಯಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಬೇಕು, ಯಾಕೆಂದರೆ ತುಂಬ ಖಾರ ಇರೋದ್ರಿಂದ ತುಂಬ ರುಚಿಯಾಗುತ್ತೆ. ಓಕೆನಾ. ಈ ಥರ ಡಿಫ್ರೆಂಟ್ ಆದ ರೆಸಿಪಿಗಳು ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.